ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಿನ ಹಾಲಿ ಶಾಸಕರ 1 ವರ್ಷದ ಸಾಧನೆ ಶೂನ್ಯವಾಗಿದ್ದು, ಶಾಸಕರು ಶ್ರಮ ಹಾಕಿ ಯಾವುದೇ ವಿಶೇಷ ಅನುದಾನವನ್ನು ಕ್ಷೇತ್ರಕ್ಕೆ ತಂದಿಲ್ಲವಾದರೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ 1 ವರ್ಷದಲ್ಲಿ 164 ಕೋಟಿ ರೂಪಾಯಿಗಳ ಅನುದಾನ ತಂದಿರುವುದಾಗಿ ಹೇಳುವ ಮೂಲಕ ಕ್ಷೇತ್ರದ ಮತದಾರರಿಗೆ ಸುಳ್ಳು ಮಾಹಿತಿ ನೀಡಿರುವುದರಿಂದ ಶಾಸಕರನ್ನು ಸಾಮರ್ಥ್ಯವಿಲ್ಲದ ಶಾಸಕರು ಎಂದು ಕ್ಷೇತ್ರದ ಜನರೇ ಕರೆಯುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರರಾದ ಹಿರೇಮಗಳೂರು ಪುಟ್ಟಸ್ವಾಮಿಯವರು ತಿಳಿಸಿದರು. 164 ಕೋಟಿ ಈ ಶಾಸಕರಿಗೆ ಮಾತ್ರ ಹೇಗೆ ಕೊಟ್ಟರು ಅನ್ನೋದು ಇನ್ನೊಂದು ಒಂದು ರೀತಿ ಅರ್ಥ, ಇದೊಂದು ತರ ಹಾಸ್ಯಾಸ್ಪದ. ಆಮೇಲೆ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾರೆ. 1 ವರ್ಷದಲ್ಲಿ ಸಾಧನೆ ಏನ್ ಸಾಧನೆ ಮಾಡಿದ್ದಾರೆ? ನನ್ನ ದೃಷ್ಟಿಯಲ್ಲಿ ನಮ್ಮ ಪಕ್ಷ ತೆಗೆದಿರ್ತಕ್ಕಂಥ ಡಾಕ್ಯುಮೆಂಟ್ ಪ್ರಕಾರದಲ್ಲಿ ಅವರ ಸಾಧನೆ 1 ವರ್ಷದ ಸಾಧನೆ ಶೂನ್ಯ. ಅವ್ರು ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಶಾಸಕರಾಗಿ ಸಚಿವರಾಗಿ ಡಾಕ್ಟರ್ ಸಿ ಟಿ ರವಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಕಲ್ಲು ಹಾಕೋದು, ಶಂಕುಸ್ಥಾಪನೆ ನೆರವೇರಿಸೋದು, ಅದು ಅಷ್ಟನ್ನು ಬಿಟ್ಟರೆ ಬೇರೆ ಏನಿಲ್ಲ. ಇದರಲ್ಲಿ ಒಂದೇನು ಅಂತ ಹೇಳಿದರೆ, ಹೆಚ್ಚು ಅಮೌಂಟು ಹೆಚ್ಚುವರಿಯಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ಕಟ್ಟಡ ಕಾಮಗಾರಿ ನಡೀತಿರುತ್ತೆ. ಆ ನಡೀತಿರುವಾಗ ಹೆಚ್ಚುವರಿಯಾಗಿ ಖರ್ಚು ಜಾಸ್ತಿ ಬರುತ್ತೆ. ಅವಾಗ ಏನು ಮಾಡ್ತಾರೆ, ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದಾಗ ಅದು ಆಟೋಮೆಟಿಕ್ ಆಗಿ ಸರ್ಕಾರ ಅದಕ್ಕೆ ಹೆಚ್ಚುವರಿ ಕಾಮಗಾರಿ ಮುಂದುವರಿಸಲಿಕ್ಕೆ ಅನುದಾನವನ್ನು ಕೊಡುತ್ತೆ. ಮೆಡಿಕಲ್ ಕಾಲೇಜು ವಿಚಾರದಲ್ಲಿ ಈ ಶಾಸಕರ ಅಥವಾ ಕಾಂಗ್ರೆಸ್ ಪಕ್ಷದ ಪಾತ್ರ ಏನೂ ಇಲ್ಲ. ಆ ಮೆಡಿಕಲ್ ಕಾಲೇಜ್ಗೆ ಹೆಚ್ಚುವರಿಯಾಗಿ 123 ಕೋಟಿ ಈಗ ಅಂದರೆ ಕಾಮಗಾರಿಗಳು ಕಟ್ಟಡಗಳು ಬೇರೆ ಬೇರೆ ಕಟ್ತಿರೋದ್ರಿಂದ, ಕನ್ಸ್ಟ್ರಕ್ಷನ್ ನಡೆಯುತ್ತಿರೋದ್ರಿಂದ ಅದಕ್ಕೆ ಅನುಗುಣವಾಗಿ ಅನುದಾನ ಬಂದಿದೆ 123 ಕೋಟಿ. ಅದನ್ನು ಸೇರಿಸಿ ಅವರು ಹೇಳಿದ್ದಾರೆ. ಅಂದರೆ ವಿಶೇಷ ಅನುದಾನ ಏನೂ ಇಲ್ಲ. ಆಮೇಲೆ ಜೊತೆಗೆ ಏನು ಅಂತ ಹೇಳಿದರೆ, ಬೇರೆ ಇಲಾಖೆಗಳು ನಿಮಗೆ ಗೊತ್ತಿದೆ, 35 ಇಲಾಖೆಗಳಿದೆ. ಆ ಇಲಾಖೆಗಳಿಗೆ ದೊಡ್ಡ ಇಲಾಖೆಗಳಿಗೆ ನಿರ್ವಹಣೆಗೆ ವಾರ್ಷಿಕ ನಿರ್ವಹಣೆಗೆ ಅನುದಾನವನ್ನು 1 ಕೋಟಿ 2 ಕೋಟಿ 3 ಕೋಟಿ 4 ಕೋಟಿ ಈ ಥರ ಕೊಡ್ತಿರುತ್ತೆ. ಅದನ್ನು ಕೂಡ ಸೇರಿಸಿ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಕೇಳೋದೇನು ಅಂತ ಹೇಳಿದರೆ, ನಿಮಗೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ, ದಾಖಲೆಗಳು ನಮ್ಮ ಹತ್ರ ಇದೆ ಅಂತ ಶಾಸಕರಿಗೆ ನಂಬಿಕೆ ಬಂದರೆ, ವಿಶ್ವಾಸ ಇದ್ದರೆ ಅವರು ಬಹಿರಂಗವಾಗಿ ನಮ್ಮ ಪಕ್ಷದ ನಮ್ಮ ಜೊತೆ ಬಹಿರಂಗ ಚರ್ಚೆಗೆ ದಾಖಲೆಗಳನ್ನು ಇಟ್ಕೊಂಡು ಬರಲಿ. ನಾವು ಅದಕ್ಕೆ ಆ ಬಹಿರಂಗ ಚರ್ಚೆಯಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಸಾರ್ವಜನಿಕವಾಗಿ ತಿಳಿಸಲಿಕ್ಕೆ ನಾವು ಮತ್ತು ನಮ್ಮ ಪಕ್ಷ ಸಿದ್ಧ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗಾಗಿ ವಿಶೇಷ ಪ್ರಯತ್ನ ಹಾಕುವ ಮೂಲಕ ವಿಶೇಷ ಅನುದಾನವನ್ನು ತಂದಿದ್ದರೆ ನಮ್ಮ ಪಕ್ಷ ಮುಕ್ತ ಮನಸ್ಸಿನಿಂದ ಶಾಸಕರ ಕಾರ್ಯವನ್ನು ಶ್ಲಾಘಿಸುವುದರ ಜೊತೆಗೆ ಅಭಿನಂದನೆಯನ್ನು ತಿಳಿಸುವ ಕೆಲಸ ಮಾಡುತ್ತಿತ್ತು. ಆದರೆ ಶಾಸಕರು ಹೊಸ ಬಾಟಲಿಗೆ ಹಳೆ ಮದ್ಯ ಎಂಬ ನಾಣ್ಣುಡಿಯಂತೆ ಹಳೆ ಅಭಿವೃದ್ಧಿ ಕಾರ್ಯಗಳ ಮುಂದುವರೆದ ಕಾಮಗಾರಿಗಳಿಗೆ ಮಂಜೂರಾಗಿರುವ ಅನುದಾನವನ್ನು ಸೇರಿಸಿ 1 ವರ್ಷದ ಸಾಧನೆ ಎಂದು ಹೇಳುವ ಮೂಲಕ ಜನರನ್ನು ನಂಬಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಟೀಕಿಸಿದ್ದಾರೆ. ಇವರು ಏನೇನು ಅನುದಾನವನ್ನ ತನ್ನ ವಿಶೇಷ ಪ್ರಯತ್ನದಿಂದ ತಂದಿದ್ದೀನಿ ಅನ್ನೋದನ್ನ ಮತ್ತು ಏನೇನು ಕಾಮಗಾರಿಗಳನ್ನ ಹೊಸದಾಗಿ ಕೈಗೊಂಡಿದ್ದೀವಿ ಅನ್ನೋದನ್ನ ಬಗ್ಗೆ ವಿವರಗಳನ್ನು ಒಳಗೊಂಡಂತೆ ಒಂದು ಶ್ವೇತಪತ್ರವನ್ನು ಹೊರಡಿಸಿದರೆ ಸಾರ್ವಜನಿಕರಿಗೆ ಮತ್ತು ಈ ಥರ ಗೊಂದಲಗಳಿಗೆ ಅವಕಾಶನೇ ಇರಲ್ಲ. ಆ ಕಾರಣಕ್ಕೋಸ್ಕರ ದಯಮಾಡಿ ನಮ್ಮ ಕ್ಷೇತ್ರದ MLA ಅವರು ಶ್ವೇತಪತ್ರವನ್ನು ಹೊರಡಿಸಬೇಕು ಅಂತೇಳಿ ಜಿಲ್ಲಾ ಬಿಜೆಪಿ ಈ ಮೂಲಕ ಒತ್ತಾಯಿಸುತ್ತೆ. ಇನ್ನು ಈ ಕ್ಷೇತ್ರದಲ್ಲಿ ನಿಮಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಸಾರ್ವಜನಿಕರಿಗೆ ಗೊತ್ತಿದೆ, ಈ ಹಿಂದೆ ಈ ಕ್ಷೇತ್ರದ ಶಾಸಕರಾಗಿದ್ದಂಥ ಶ್ರೀ CR ಸಗೀರ್ ಅಹಮದ್ ಅವರು, ಡಾಕ್ಟರ್ ಸಿ ಟಿ ರವಿ ಅವರು ಈ ಕ್ಷೇತ್ರದಲ್ಲಿ ಆಡಳಿತ ನಡೆಸುವಾಗ, ಅಧಿಕಾರ ನಡೆಸುವಾಗ ಇಲಾಖೆಗಳಲ್ಲಿ ವರ್ಗಾವಣೆ ದಂಧೆ ಆಗಲಿ ಅಥವಾ ಕಮಿಷನ್ ದಂಧೆ ಆಗಲಿ ಇರಲಿಲ್ಲ. ಸಣ್ಣ ಪುಟ್ಟದ್ದು ಇತ್ತೇನೋ ನನಗೆ ಗೊತ್ತಿಲ್ಲ, ಆದರೆ ಈ ಪ್ರಮಾಣದಲ್ಲಿ ಇರಲಿಲ್ಲ. ಆದರೆ ಈ 1 ವರ್ಷದ ಅವಧಿಯಲ್ಲಿ ವರ್ಗಾವಣೆ ದಂಧೆ ವ್ಯಾಪಕವಾಗಿದೆ, ಕಮಿಷನ್ ದಂಧೆ ವ್ಯಾಪಕವಾಗಿದೆ. ಇದು ನಾವಲ್ಲ, ಸಾರ್ವಜನಿಕರೇ ಹೇಳ್ತಾ ಇದ್ದಾರೆ. ಯಾವ ಕಚೇರಿಗೆ ಹೋದ್ರು ದುಡ್ಡಿಲ್ಲದೆ ಕೆಲಸಗಳು ಆಗ್ತಾ ಇಲ್ಲ ಅಂತ ನಿಮಗೂ ಗೊತ್ತಿದೆ. ಯಾವ ಕಚೇರಿಗೆ ಹೋದ್ರು ಹೇಳ್ತಾರೆ ದುಡ್ಡಿಲ್ಲದೆ ಯಾವ ಕೆಲಸನೂ ಆಗ್ತಾ ಇಲ್ಲ. ನೀವು ಖಾತೆ ನಗದು ತಗೋಬೇಕು ಅಂತ ಹೇಳಿದ್ರೆ ನಗರಸಭೆಗೆ ದುಡ್ಡು ಕೊಡಬೇಕು, ಪಟ್ಟಣ ಪಂಚಾಯತಿಗೆ ದುಡ್ಡು ಕೊಡಬೇಕು, ಪುರಸಭೆಗೆ ದುಡ್ಡು ಕೊಡಬೇಕು. ಈ ತರದ್ದು ವ್ಯಾಪಕವಾಗಿ ಆರೋಪಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಬೀಕನಹಳ್ಳಿ ಸೋಮಣ್ಣ,
ದಿನೇಶ್, ಸಚಿನ್ ಉಪಸ್ಥಿತರಿದ್ದರು.